ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಅವರು ಅಂದ್ರೆ ಆಳವಾದ ಜ್ಞಾನ, ಚುರುಕಾದ ಹಾಸ್ಯ ಪ್ರಜ್ಞೆ, ಜೊತೆಗೆ ಅಪಾರವಾದ ಕರುಣೆ. ಈ ಎಲ್ಲದರ ಒಂದು ಅದ್ಭುತ ಸಂಗಮ. ಅವರೇ ಸ್ವಾಮಿ ವಿವೇಕಾನಂದರು. ಅವರ ಜೀವನದ ಕಥೆಯೊಳಗೆ ಇವತ್ತು ಇಳಿದುನೋಡೋಣ. ಸೆಪ್ಟೆಂಬರ್ 11 ಅಂದ್ರೆ 9/11. ಈ ಡೇಟ್ ಕೇಳಿದ ತಕ್ಷಣ ನಮ್ಗೆಲ್ಲ ಏನ್ ನೆನ್ಪಾಗತ್ತೆ? ಬಹುಶಃ ಎಲ್ಲರಿಗೂ ಒಂದೇ ಒಂದು ಘಟನೆ ತಕ್ಷಣ ಮನಸ್ಸಿಗೆ ಬರುತ್ತೆ ಅಲ್ವಾ? ಆದ್ರೆ ಅದೇ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಇದೇ ದಿನಾಂಕಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ತುಂಬಾನೇ ಸ್ಫೂರ್ತಿದಾಯಕವಾದ ಕಥೆನೂ ಇದೆ. ಹೌದು, ನಾವು ಮಾತಾಡ್ತಿರೋದು 1893ರ ಸೆಪ್ಟೆಂಬರ್ 11ರ ಬಗ್ಗೆ. ಅಂದು ನರೇಂದ್ರನಾಥ ದತ್ತ ಅನ್ನೋ ಯುವ ಸನ್ಯಾಸಿ, ಅಂದ್ರೆ ನಾವೆಲ್ಲರೂ ಬಲ್ಲ ಸ್ವಾಮಿ ವಿವೇಕಾನಂದರು, ಚಿಕಾಗೋದಲ್ಲಿ ಒಂದು ಭಾಷಣ ಶುರು ಮಾಡ್ತಾರೆ. ಆ ಒಂದು ಭಾಷಣ ಅಕ್ಷರಶಃ ಭಾರತದ ಬಗ್ಗೆ ಇಡೀ ಜಗತ್ತು ಯೋಚನೆ ಮಾಡ್ತಿದ್ದ ದಾರಿಯನ್ನೇ ಬದಲಾಯಿಸ್ಬಿಡ್ತು. ಅವರ ವ್ಯಕ್ತಿತ್ವದ ಈ ಅಸಾಮಾನ್ಯತೆ ಏನಿದೆ ಅಂದ್ರೆ ಆ ತರ್ಕ, ಆ ಆಳವಾದ ನೈತಿಕತೆ, ಇದೆಲ್ಲ ಏನೋ ದೊಡ್ಡವರಾದ ಮೇಲೆ ಬಂದಿದ್ದಲ್ಲ. ಇದು ಅವರ ಚಿಕ್ಕ ವಯಸ್ಸಿನಿಂದಲೇ, ಅವರ ಬಾಲ್ಯದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಚಿಕ್ಕವರಿದ್ದಾಗ್ಲೇ ನೋಡಿ, ಯಾವುದೇ ಮೂಢನಂಬಿಕೆ ಇದ್ರೂ ಅದನ್ನ ತರ್ಕದಿಂದ ಪ್ರಶ್ನೆ ಮಾಡ್ತಿದ್ರು. ಉದಾಹರಣೆಗೆ, ಈ ಮರದಲ್ಲಿರೋ ದೆವ್ವದ ಕಥೆಯನ್ನೇ ನೋಡಿ. ಅವರ ತಂದೆ ಚಂಪಾ ಮರದಲ್ಲಿ ದೆವ್ವ ಇದೆ, ಹತ್ತಿದ್ರೆ ಕುತ್ತಿಗೆ ಮುರಿಯುತ್ತೆ ಅಂತಾರೆ. ಉಳಿದ ಮಕ್ಕಳೆಲ್ಲ ಹೆದರಿ ಓಡ್ ಹೋಗ್ತಾರೆ. ಆದ್ರೆ ನರೇಂದ್ರ ಮಾತ್ರ ಅಲ್ಲೇ ಆಟ ಆಡ್ತಾ ಇರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಒಂದು ವೇಳೆ ನಿಜವಾಗ್ಲೂ ದೆವ್ವ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕುತ್ತಿಗೆ ಮುರಿದು ಹಾಕ್ತಿರ್ಲಿಲ್ವಾ ಅಂತ ಮರುಪ್ರಶ್ನೆ ಹಾಕ್ತಾರೆ. ನೋಡಿ ಎಂಥ ಲಾಜಿಕ್. ಇನ್ನೊಂದು ಘಟನೆ. ಅವರು ಗುರುಗರು ಎಲ್ಲಾ ಶಿಷ್ಯರಿಗೆ ಯಾರಿಗೂ ಕಾಣದ ಹಾಗೆ ಒಂದು ಹಿಡಿ ಅಕ್ಕಿ ಕದ್ದು ತನ್ನಿ ಅಂತ ಹೇಳ್ತಾರೆ. ಎಲ್ರೂ ತರ್ತಾರೆ, ಆದ್ರೆ ನರೇಂದ್ರ ಮಾತ್ರ ಬರಿಗೈಯಲ್ಲಿ ವಾಪಸ್ ಬರ್ತಾರೆ. ಕಾರಣ ಕೇಳಿದ್ರೆ ಅವರು ಹೇಳಿದ್ದು ತುಂಬಾ ಸರಳ ಆದರೆ ಆಳವಾದ ಮಾತು. ಯಾರಿಗೂ ಕಾಣದ ಜಾಗವೇ ಇಲ್ಲ, ಯಾಕಂದ್ರೆ ದೇವರು ಯಾವಾಗ್ಲೂ ನೋಡ್ತಾನೇ ಇರ್ತಾನೆ ಅಂತ. ಅವರ ನೈತಿಕತೆಯ ಅಡಿಪಾಯ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸೊ ಬಾಲ್ಯದಿಂದಲೇ ಇದ್ದ ಈ ಗಟ್ಟಿ ಅಡಿಪಾಯ, ಇದೇ ಗುಣಗಳು ಅವರನ್ನು ಜಗತ್ತಿನ ಒಂದು ಬಹುದೊಡ್ಡ ವೇದಿಕೆಯ ಮೇಲೆ ನಿಲ್ಲಿಸಿತು. ಅದುವೇ 1899ರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ. ಅಲ್ಲಿ ಏನಾಯ್ತು ಗೊತ್ತಾ? ಅವರನ್ನ ಉದ್ದೇಶಪೂರ್ವಕವಾಗಿಯೇ ಕೊನೆಯ ಭಾಷಣಕಾರರಾಗಿ ನಿಲ್ಲಿಸಿದ್ರು. ಅವರ ಸರಳವಾದ ವೇಷಭೂಷಣ ನೋಡಿ ಇವರೇನ್ ಮಾತಾಡ್ತಾರೆ ಯಾರೂ ಕೇಳಲ್ಲ ಅಂತ ಆಯೋಜಕರು ಅಂದ್ಕೊಂಡಿದ್ರು. ಅವರಿಲ್ಲಿ ಕೊಟ್ಟಿದ್ದು ಕೇವಲ 2 ನಿಮಿಷ. ಆದ್ರೆ 2 ನಿಮಿಷ ಅಂತ ಶುರುವಾದ ಭಾಷಣ ಅಲ್ಲಿ ಸೇರಿದ್ದ ಜನರನ್ನು ಮಂತ್ರಮುಗ್ಧಗೊಳಿಸಿ ಬರೋಬ್ಬರಿ 90 ನಿಮಿಷಗಳ ಕಾಲ 1.5 ಗಂಟೆ ನಡೆತು ಅಂದ್ರೆ ನಂಬ್ತೀರಾ? ಅವರು ಭಾಷಣ ಶುರು ಮಾಡಿದ್ದು ಹೇಗೆ ಗೊತ್ತಾ? ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ. ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ ಅಂದ ಆ ಒಂದೇ ಒಂದು ವಾಕ್ಯಕ್ಕೆ ಅಲ್ಲಿ ಸೇರಿದ್ದ ಸುಮಾರು 7,000 ಜನ ಎದ್ದು ನಿಂತು ನಿಮಿಷಗಟ್ಲೆ ಚಪ್ಪಾಳೆ ತಟ್ಟಿದ್ರು. ಆ ಸ್ವಾಗತದಲ್ಲೇ ಗೊತ್ತಾಗಿತ್ತು ಏನೋ ಪವಾಡ ನಡೀತಾ ಇದೆ ಅಂತ. ಇದು ಅವರ ಆಧ್ಯಾತ್ಮಿಕತೆಯ ಆಳವನ್ನ ತೋರಿಸುತ್ತೆ. ಆದ್ರೆ ವಿವೇಕಾನಂದರು ಅಂದ್ರೆ ಅಷ್ಟೇ ಅಲ್ಲ. ಅವರ ಸಮಯ ಪ್ರಜ್ಞೆ, ಅವರ ಚುರುಕು ಬುದ್ಧಿ, ಆ ಹಾಸ್ಯ ಪ್ರಜ್ಞೆ ಅದ್ಭುತವಾಗಿತ್ತು. ಒಂದು ಸಲ ಒಂದು ಯೂನಿವರ್ಸಿಟಿಯಲ್ಲಿ ಊಟ ಮಾಡ್ತಿದ್ದಾಗ ಒಬ್ಬ ಅಹಂಕಾರಿ ಪ್ರೊಫೆಸರ್ ಅವಮಾನ ಮಾಡೋಕೆ ಅಂತ ಹಂದಿಗಳು ಹಂಸಗಳ ಪಕ್ಕ ಕೂರಲ್ಲ ಅಂತಾರೆ. ಇದನ್ನ ಕೇಳಿದ ವಿವೇಕಾನಂದರು 1 ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ. ತಕ್ಷಣ ಎದ್ದು ನಿಂತು, ಓ ಹಾಗಾ, ಸರಿ ಹಾಗಾದ್ರೆ ನಾನು ಹಾರಿ ಹೋಗ್ತೀನಿ ಅನ್ಬಿಟ್ರು. ನೋಡಿ, ಆ ಅವಮಾನವನ್ನೇ ಹೇಗೆ ಆ ಪ್ರೊಫೆಸರ್ ಮೇಲೆ ತಿರುಗಿಸ್ಬಿಟ್ರು. ಆ ಪ್ರೊಫೆಸರ್ ಸುಮ್ನೆ ಬಿಡ್ಲಿಲ್ಲ. ಕ್ಲಾಸ್ನಲ್ಲಿ ಇನ್ನೊಂದು ಸವಾಲ್ ಹಾಕಿದ್ರು. ನಿಮ್ಮುಂದೆ ಒಂದು ಚೀಲದಲ್ಲಿ ಜ್ಞಾನ, ಇನ್ನೊಂದು ಚೀಲದಲ್ಲಿ ದುಡ್ಡಿದ್ರೆ ಯಾವ್ದನ್ನ ತಗೊಳ್ತೀರಾ ಅಂತ ಕೇಳಿದ್ರು. ವಿವೇಕಾನಂದರು ತಕ್ಷಣ ನಾನು ದುಡ್ಡಿನ ಚೀಲಾನೇ ತಗೊಳ್ತೀನಿ ಅಂದ್ರು. ಪ್ರೊಫೆಸರ್ ಗೇಲಿ ಮಾಡಿ ನಕ್ಕಾಗ ವಿವೇಕಾನಂದರು ತುಂಬಾ ಶಾಂತವಾಗಿ ಹೇಳಿದ್ರು, ಯಾರ ಹತ್ರ ಯಾವುದು ಇರೋದಿಲ್ವೋ ಅವರು ಅದನ್ನೇ ತಾನೇ ತಗೊಳ್ಳೋದು ಅಂತ. ಈ ಉತ್ತರಕ್ಕೆ ಇಡೀ ಕ್ಲಾಸ್ ಅವ್ರನ್ನ ಮೆಚ್ಕೊಂತು. ಈಗ ಪ್ರೊಫೆಸರ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಪರೀಕ್ಷೆ ಆದ್ಮೇಲೆ ವಿವೇಕಾನಂದರ ಆನ್ಸರ್ ಪೇಪರ್ ಮೇಲೆ ಮಾರ್ಕ್ಸ್ ಹಾಕೋ ಬದಲು ದೊಡ್ಡದಾಗಿ ಇಡಿಯಾಟ್ ಅಂತ ಬರೆದು ವಾಪಸ್ ಕೊಟ್ರು. ಆದ್ರೆ ವಿವೇಕಾನಂದರು ಸ್ವಲ್ಪವೂ ವಿಚಲಿತರಾಗ್ಲಿಲ್ಲ. ಪೇಪರ್ ತಗೊಂಡು ವಾಪಸ್ ಪ್ರೊಫೆಸರ್ ಹತ್ರ ಹೋಗಿ ತುಂಬನೇ ವಿನಯವಾಗಿ ಹೇಳಿದ್ರು, ಸರ್, ನೀವು ನಿಮ್ಮ ಹೆಸರು ಬರೆದು ಸಹಿ ಮಾಡಿದ್ದೀರಾ, ಆದ್ರೆ ನನ್ಗೆ ಮಾರ್ಕ್ಸ್ ಕೊಡೋಕ್ ಮರ್ತ್ಬಿಟ್ಟಿದ್ದೀರಾ ಅಂತ. ಅಬ್ಬಾ, ಎಂಥ ಸಮಯಪ್ರಜ್ಞೆ ಅಲ್ವಾ! ಅವರ ಬುದ್ಧಿಶಕ್ತಿ, ಮೆಮೊರಿ ಪವರ್ ಅಂತೂ ಒಂದು ರೀತಿ ದಂತಕಥೆ ಇದ್ದಾಗೆ. ಬೆಳಗ್ಗೆ ಒಂದು ದಪ್ಪ ಪುಸ್ತಕ ತಗೊಂಡ್ರೆ ಸಂಜೆ ವಾಪಸ್ ಕೊಡುವಷ್ಟರಲ್ಲಿ ಪೂರ್ತಿ ಓದಿ ಮುಗಿಸಿರ್ತಿದ್ರು.
ಅಷ್ಟೇ ಅಲ್ಲ, ಆ ಪುಸ್ತಕದಲ್ಲಿರೋ ಯಾವುದೇ ವಿಷಯ ಯಾವ ಪೇಜ್ನ ಯಾವ ಪ್ಯಾರಾಗ್ರಾಫ್ನಲ್ಲಿದೆ ಅಂತಾನೂ ನಿಖರವಾಗಿ ಹೇಳ್ತಿದ್ರು. ಅದನ್ನೇ ಫೋಟೋಗ್ರಾಫಿಕ್ ಮೆಮೊರಿ ಅನ್ನೋದು. ಇಷ್ಟೆಲ್ಲ ಚುರುಕುಬುದ್ಧಿ, ಜ್ಞಾನ ಒಂದ್ ಕಡೆ. ಆದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋಕೆ ಅವರಲ್ಲಿದ್ದಿದ್ದು ಅಚಲವಾದ ಕರುಣೆ ಮತ್ತು ಅವರು ನಂಬಿದ್ದ ತತ್ವಗಳು. ಒಂದು ಸಣ್ಣ ಉದಾಹರಣೆ ನೋಡಿ. ಅವರ ತಾಯಿ ಒಂದು ಚಾಕು ಕೊಡಕ್ ಹೇಳಿದಾಗ ವಿವೇಕಾನಂದರು ಅದರ ಹರಿತವಾದ ಭಾಗವನ್ನ ತಮ್ಮ ಕಡೆ ಇಟ್ಕೊಂಡು ಹಿಡಿಯನ್ನ ತಾಯಿ ಕಡೆ ಕೊಟ್ರು. ಅಂದ್ರೆ ಚಿಕ್ಕ ವಿಷಯದಲ್ಲೂ ಬೇರೆಯವರಿಗೆ ನೋವಾಗ್ಬಾರದು ಅನ್ನೋ ಕಾಳಜಿ ಅವರಲ್ಲಿ ಸಹಜವಾಗಿಯೇ ಇತ್ತು. ಅವರ ಈ ಕರುಣೆ ಅದೆಷ್ಟೋ ಸರಿ ತ್ಯಾಗದ ರೂಪದಲ್ಲಿ ಹೊರಬಂದಿದೆ. ಮನೆಯಲ್ಲಿ ಊಟ ಕಡಿಮೆ ಇದ್ದಾಗ ತಾನು ಹಬ್ಬದಲ್ಲಿ ಊಟ ಮಾಡಿದಿನಿ ಅಂತ ಸುಳ್ಳು ಹೇಳಿ ತಾಯಿ ಮತ್ತು ಕುಟುಂಬಕ್ಕೆ ಊಟ ಬಿಡ್ತಿದ್ರು. ಅಷ್ಟೇ ಯಾಕೆ, ಅಮೆರಿಕಾದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಐಷಾರಾಮಿ ಬೆಡ್ ಕೊಟ್ರು. ನನ್ನ ದೇಶದ ಕೋಟ್ಯಾಂತರ ಜನ ಬಡತನದಲ್ಲಿ ನೆಲದ ಮೇಲೆ ಮಲಗ್ತಿದ್ದಾರೆ, ನಾನು ಹೇಗೆ ಸೌಕರ್ಯವನ್ನ ಒಪ್ಕೊಳ್ಳಿ ಅಂತ ಹೇಳಿ ನೆಲದ ಮೇಲೆಯೇ ಮಲಗಿದ್ರು. ಒಬ್ಬ ಬ್ರಿಟಿಷ್ ವ್ಯಕ್ತಿ ಅವರ ಸಾಂಪ್ರದಾಯಿಕ ಉಡುಪನ್ನ ನೋಡಿ ನಿಮ್ಮ ಡ್ರೆಸ್ ನಿಮ್ಮನ್ನೊಬ್ಬ ಸಭ್ಯಸ್ಥನನ್ನಾಗಿ ತೋರಿಸ್ತಿಲ್ಲ ಅಂತ ವ್ಯಂಗ್ಯವಾಡಿದ. ಅದಕ್ಕೆ ವಿವೇಕಾನಂದರು ಕೊಟ್ಟ ಉತ್ತರ ಇತಿಹಾಸದಲ್ಲಿ ಉಳಿದುಬಿಟ್ಟಿದೆ. ಅವರು ಹೇಳಿದ್ರು, ನಿಮ್ಮ ಸಂಸ್ಕೃತಿಯಲ್ಲಿ ಒಬ್ಬ ಟೇಲರ್ ಸಭ್ಯಸ್ಥನನ್ನ ರೂಪಿಸಬಹುದು, ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ, ಅವನ ಗುಣ ಅವನನ್ನ ಸಭ್ಯಸ್ಥನನ್ನಾಗಿ ಮಾಡುತ್ತೆ ಅಂತ. ಹೀಗೆ ತಮ್ಮ ಮಾತು, ತಮ್ಮ ನಡತೆ, ತಮ್ಮ ಕೆಲಸ ಎಲ್ಲದರಿಂದಲೂ ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚದ ಮೇಲೆ ಅಳಿಸಲಾಗದಂತಹ ಒಂದು ಛಾಪನ್ನ ಮೂಡಿಸಿ ಹೋದ್ರು. ಆ ಕಾಲದ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅವರ ಪ್ರಭಾವವನ್ನ ಒಪ್ಕೊಂಡಿದ್ರು. ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆ ಬರೆಯುತ್ತೆ, ವಿವೇಕಾನಂದರನ್ನ ಕೇಳಿದ್ಮೇಲೆ ಇಂಥ ಜ್ಞಾನ ಇರೋ ದೇಶಕ್ಕೆ ನಾವು ಮಿಷನರಿಗಳನ್ನ ಕಳಿಸೋದು ಮೂರ್ಖತನ ಅಂತ. ಸ್ವತಃ ರವೀಂದ್ರನಾಥ್ ಟಾಗೋರ್ರು ಹೇಳಿದ್ರು, ನಿಮ್ಗೆ ಭಾರತವನ್ನ ಅರ್ಥ ಮಾಡ್ಕೋಬೇಕಾ, ಹಾಗಿದ್ರೆ ವಿವೇಕಾನಂದರನ್ನ ಓದಿ ಅಂತ. ಕೊನೆಯದಾಗಿ ಅವರು ಕೊಟ್ಟ ಸಂದೇಶ ತುಂಬಾ ಸ್ಪಷ್ಟವಾಗಿತ್ತು. ಶಕ್ತಿ ಅನ್ನೋದು ಹೊರಗಿಂದ ಬರೋದಲ್ಲ, ಅದು ನಮ್ಮೊಳಗೇ ಇದೆ ಅಂತ ಬೋಧಿಸಿದ್ರು. ಅವರ ಆ ಪ್ರಸಿದ್ಧ ಮಾತು, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ದಿರಿ ಅನ್ನೋದು ಇವತ್ತಿಗೂ ಕೂಡ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡ್ತಾನೇ ಇದೆ. ನಿಜಕ್ಕೂ ಒಂದು ಅದ್ಭುತ ಜೀವನ ಅಲ್ವಾ?